ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಕುಂಬಳಕಾಯಿ ಗಾರ್ಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಹಾಗೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡ್ಕೊಳ್ಳಿ. ಇಲ್ಲಿ ನಾನು ಒಂದು ಬಟ್ಲು ಕುಂಬಳಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ನಾನು ಸಿಪ್ಪೆ ತೆಗೆದು ಬೀಜ ತೆಗೆದು ತುರಿದು ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ 1/4 ಬಟ್ಲು ಬೆಲ್ಲ ಇಟ್ಕೊಂಡಿದ್ದೀನಿ ನೋಡಿ. ಹಾಗೆ ಇಲ್ಲಿ 1 ಬಟ್ಲು ಗೋಧಿ ಹಿಟ್ಟು ಇಟ್ಕೊಂಡಿದ್ದೀನಿ. ನಾನು 4 ರಿಂದ 5 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ರಿಂದ 3 ಸ್ಪೂನು ತುಪ್ಪ ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ. ಈ ಕಡೆ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನಾನು ಅದಕ್ಕೇ ನಾನು 2 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ನೋಡಿ. ಹಾಗೆ ತುರಿದಿರೋಂತಹ ಕುಂಬಳಕಾಯಿ ಹಾಕ್ಕೊತಾ ಇದ್ದೀನಿ. ನಾನು ಕಂಪ್ಲೀಟ್ ಸಿಪ್ಪೆ ತೆಗೆದು ಮುಂದ್ಗಡೆ ಇರೋದನ್ನ ಒಂದು ಲೇಯರ್ ತೆಕ್ಕೊಂಡು ಬೀಜ ಎಲ್ಲ ತೆಕ್ಕೊಂಡು ನಾನು ತುರಿದು ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಸಾಫ್ಟ್ ಆಗೋವರೆಗೂ ಹುರ್ಕೊತೀನಿ ನೋಡಿ ನಾನು ತುಪ್ಪದಲ್ಲಿ. ನಿಮಗೆ ತುಪ್ಪ ಇನ್ನೂ ಜಾಸ್ತಿ ಹಾಕೋಬೇಕು ಅಂತಂದರೆ ಇನ್ನೂ ಜಾಸ್ತಿ ಹಾಕೋಬೋದು ತುಪ್ಪ ನೋಡಿ. ಎಲ್ಲಾನು ಬಿಡಿಸ್ಕೊಂಡು ಹುರ್ಕೊತಾ ಇದ್ದೀನಿ ನೋಡಿ. ನಾನು ಚೆನ್ನಾಗಿ ಸಾಫ್ಟ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ನಾನು ಚೆನ್ನಾಗಿ ಹುರ್ಕೊತೀನಿ ನೋಡಿ. ಸಾಫ್ಟ್ ಆಗ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿ ಸಾಫ್ಟ್ ಆಗುತ್ತೆ, ತಳ ಬಿಟ್ಕೊಂಡು ಬರುತ್ತೆ ನನಗೆ, ಅಲ್ಲಿವರೆಗೂ ನಾನು ಹುರ್ಕೊತೀನಿ. ಇವಾಗ ನೋಡಿ ಸಾಫ್ಟ್ ಆಗಿದೆ, ಹುರಿದಿದ್ದಾಗಿದೆ. ಇವಾಗ ಬೆಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ. ಬೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಬೇಕು. ಕುದಿಯೋವರೆಗೂ ನಾನು ಚೆನ್ನಾಗಿ ಕುದಿಸ್ತೀನಿ. ಗಟ್ಟಿ ಆಗುತ್ತೆ, ಅದು ಕುದಿತಾ ಗಟ್ಟಿ ಆಗುತ್ತೆ, ಅಲ್ಲಿವರೆಗೂ ಕುದಿಸ್ತೀನಿ ನಾನು. ಕುಂಬಳಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಕುಂಬಳಕಾಯಿಯಲ್ಲಿ ತುಂಬಾ ಆರೋಗ್ಯಕರವಾಗಿರುವಂತಹ ಗುಣಗಳಿದಾವು. ನಿಮಗೆ ಒಂದೊಂದಾಗೆ ಹೇಳ್ತಾ ಬರ್ತೀನಿ ನೋಡಿ. ಇಷ್ಟು ಗಟ್ಟಿ ಆಗಬೇಕು ನೋಡಿ. ಇಷ್ಟು ಗಟ್ಟಿ ಆಗೋವರೆಗೂ ನಾನು ಕುದಿಸ್ತಾ ಇದ್ದೀನಿ ನೋಡಿ. ಇವಾಗ ಕರೆಕ್ಟ್ ಇದೆ ಹದ. ಇವಾಗ ಸಾಕು ಕುದಿಸಿದ್ದು. ನಾನು ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡ್ತೀನಿ ನಾನು. ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು, ಒಂದು 1/4 ಗಂಟೆ ಬಿಟ್ಟರೆ ತಣ್ಣಗಾಗತ್ತೆ. ಆವಾಗ ನಾವು ಗೋಧಿ ಹಿಟ್ಟನ್ನ ಸೇರಿಸ್ಕೋಬೇಕಾಗತ್ತೆ. ಇದನ್ನು ಸೈಡಲ್ಲಿ ಇಡ್ತೀನಿ ತಣ್ಣಗಾಗಕ್ಕೆ. ಇವಾಗ ನೋಡಿ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು. ಇವಾಗ ನೋಡಿ ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಇವಾಗ ತಣ್ಣಗಾಗಕ್ಕೆ ಬಿಟ್ಟಿದ್ದೆ, ತಣ್ಣಗಾಗಿದೆ. ಇವಾಗ ನಾನು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತೀನಿ ನೋಡಿ. ನಾನು ಫುಲ್ ಹಾಕ್ಕೊತಾ ಇಲ್ಲ, ಒಟ್ಟಿಗೆ ಸ್ವಲ್ಪನೇ ಹಾಕ್ಕೊತೀನಿ, ಅರ್ಧ ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಆದಮೇಲೆ ಗೊತ್ತಾಗುತ್ತೆ ಇನ್ನು ಬೇಕಾ ಸಾಕಾ ಅಂತ ನೋಡಿ. ಸ್ವಲ್ಪನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು. ಗಟ್ಟಿ ಆಗಬೇಕು, ಅದು ಗಟ್ಟಿ ಆಗೋವರೆಗೂ, ಚಪಾತಿ ಕಣಕ ಇರುತ್ತಲ್ಲ ಆ ಹದಕ್ಕೆ ಬರೋವರೆಗೂ ನಾನು ಕಲಿಸ್ಕೊತೀನಿ ನೋಡಿ. ಕರೆಕ್ಟಾಗಿ ಹದದಲ್ಲಿ ಬಂದಿದೆ ಇವಾಗ ನೋಡಿ, ತುಂಬಾ ಕರೆಕ್ಟಾಗಿ ಬಂದಿದೆ. ಇವಾಗ ಕಲಸಿದ್ದಾಯಿತು, ಸೈಡಲ್ಲಿ ಇಟ್ಕೊತೀನಿ ನಾನು. ಮೇಲೆ ಒಂಚೂರು ಎಣ್ಣೆ ಹಚ್ಕೊತೀನಿ ನೋಡಿ. ಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊತೀನಿ ನೋಡಿ. ನಾದದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ನೈಸಾಗಿ ಕಾಣಿಸ್ತಾ ಇದೆ ನೋಡಿ. ಈ ಹದದಲ್ಲಿ ನಾವು ಕಲಿಸ್ಕೋಬೇಕಾಗತ್ತೆ. ಕಲಸಿದ್ದಾಯಿತು. ಇವಾಗ ನೋಡಿ ನಾನು ಹೋಳಿಗೆ ಶೀಟ್ ತೊಗೊಂಡಿದ್ದೀನಿ ನಾನು, ಅದಕ್ಕೆ ಸ್ವಲ್ಪ ತಟ್ಕೊತೀನಿ ನೋಡಿ. ನಾನು ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಎಣ್ಣೆ ಸ್ಪ್ರೆಡ್ ಮಾಡ್ಕೊತೀನಿ ನೋಡಿ. ಸ್ಪ್ರೆಡ್ ಮಾಡಿದ್ದೀನಿ. ಒಂದು ಸ್ವಲ್ಪ ಉಂಡೆ ತೊಗೊತೀನಿ ನೋಡಿ, ಚಿಕ್ಕ ಗಾತ್ರದ್ದು ಉಂಡೆ ತೊಗೊತೀನಿ. ಈ ಥರ ನಾನು ರೌಂಡು ಮಾಡ್ಕೊತೀನಿ. ಯಾವ ಸೈಜಿಗೆ ಬೇಕು, ನಿಮ್ಗೆ ಚಿಕ್ಕದು ಬೇಕು ಅಂದರೆ ಚಿಕ್ಕದು ತೊಗೊಳ್ಳಿ ಉಂಡೆ, ದೊಡ್ಡ ಬೇಕು ಅಂದರೆ ಸ್ವಲ್ಪ ದಪ್ಪ ತೊಗೊಳ್ಳಿ. ಈ ಥರ ನಾನು ರೋಲ್ ಮಾಡ್ಕೊತೀನಿ ನೋಡಿ. ತಟ್ಕೊತೀನಿ, ಈ ಥರ ನಾನು ತಟ್ಕೊತೀನಿ. ಈ ಥರನೇ ತಟ್ಕೊತೀನಿ ನಾನು. ಈ ಸಿಹಿ ಕುಂಬಳಕಾಯಿ ತುಂಬಾ ವೆರೈಟಿ ಅಡುಗೆಗಳು ಮಾಡ್ಕೋಬೋದು. ಹಾಗೆ ಆರೋಗ್ಯಕ್ಕೇನು ತುಂಬಾ ಒಳ್ಳೆಯದು.
ಸಿಹಿ ಕುಂಬಳಕಾಯಿಯಿಂದ ಮನೆಮದ್ದು ತುಂಬಾನೇ ಮನೆಮದ್ದುಗಳನ್ನ ಮಾಡ್ಕೋಬಹುದು. ಸಿಹಿ ಕುಂಬಳಕಾಯಿ ಹಾಗೂ ಸಕ್ಕರೆ, ಜೇನುತುಪ್ಪ, ಮೊಸರು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಒಂದು 10ರಿಂದ 15 ನಿಮಿಷ ಬಿಟ್ಟು ನೀವು ಮುಖ ತೊಳೆದ್ರೆ ನಿಮ್ಮ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ, ಹಾಗೆ ಕಾಂತಿಯುತ ಹೊಳೆಯುತ್ತೆ. ಈ ಥರ ಮಾಡಿದ್ರೆ ತುಂಬಾನೇ ಗ್ಲೋ ಬರುತ್ತೆ ನೋಡಿ ಫೇಸು. ಇವಾಗ 2ನೇ ಟಿಪ್ ಹೇಳ್ತೀನಿ ನೋಡಿ. ಸಿಹಿ ಕುಂಬಳಕಾಯಿನೂ ಹಾಗೆ ಅದ್ರ ಜೊತೆ ಕೊಬ್ಬರಿ ಎಣ್ಣೆ, ಜೇನುತುಪ್ಪನ ಬೆರೆಸ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ನೀವು ತುಟಿಗಳಿಗೆ ಹಚ್ಚೋದ್ರಿಂದ ಡೈಲಿ ನಿಮಗೆ ತುಟಿಗಳು ಸಾಫ್ಟ್ ಆಗುತ್ತೆ, ಹಾಗೆ ಕಲರು ಗುಲಾಬಿ ಬಣ್ಣಕ್ಕೆ ತಿರುಗುತ್ತೆ ನೋಡಿ. ನೀವು ಕುಂಬಳಕಾಯಿನ ಡೈಲಿ ಯೂಸ್ ಮಾಡ್ತಾ ಬಂದರೆ ತುಂಬಾ ಬೆನಿಫಿಟ್ಸ್ ಇದೆ. ಅದಕ್ಕೋಸ್ಕರ ಕುಂಬಳಕಾಯಿ ತುಂಬಾ ಒಳ್ಳೆಯದು ಅಂತ ಹೇಳೋದು ನೋಡಿ. ಈ ಥರ ನಾನು ತಟ್ಕೊಂಡಿದ್ದೀನಿ, ಮತ್ತೆ ಇನ್ನೊಂದು ತಟ್ಕೊತೀನಿ ನೋಡಿ. ಇದೇ ಥರನೇ 4 ತಟ್ಕೊಂಡಿದ್ದೀನಿ ನಾನು. ಮೇಲೆ ನಾನು ಗಸಗಸೆ ಹಾಕ್ತಾ ಇದ್ದೀನಿ ನೋಡಿ. ಗಸಗಸೆ ಹಾಕ್ತಾ ಇದ್ದೀನಿ. ಗಸಗಸೆ ಹಾಕೋದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೇಡ್ದು. ನಾನು ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿಲ್ಲ, ಇದು ಆಪ್ಷನಲ್ಲು ಅಂತ ತೋರಿಸಲಿಲ್ಲ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ. ಎಲ್ಲದಕ್ಕೂ ನಾನು ಗಸಗಸೆ ಹಾಕಿದ್ದೀನಿ. ಎಲ್ಲದಕ್ಕೂ ಗಸಗಸೆ ಹಾಕಿದ್ದಾಯಿತು. ಮೇಲೆ ಚೆನ್ನಾಗಿ ತಟ್ತಾ ಇದ್ದೀನಿ ನಾನು. ತಟ್ಟಿದ್ರೆ ನೀವು ಈ ಥರ ತಟ್ಟಿದ್ರೆ ನೀವು ಎಣ್ಣೆಯಲ್ಲಿ ಕರಿಯುವಾಗ ಗಸಗಸೆ ಬಿಟ್ಕೊಂಡು ಬರಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ತಟ್ಕೊತಾ ಇದ್ದೀನಿ ನಾನು. ಈ ಸಿಹಿ ಕುಂಬಳಕಾಯಿನ ಬೀಜನ ಪ್ರತಿದಿನ ನಾವು ಖಾಲಿ ಹೊಟ್ಟೆನಲ್ಲಿ ತಿಂತಾ ಬಂದರೆ ಹೊಟ್ಟೆನಲ್ಲಿರುವಂತಹ ಹುಳುಗಳು ನಿವಾರಣೆ ಆಗುತ್ತೆ ಅಂತೆ ನೋಡಿ. ನೋಡಿ ಇಲ್ಲಿ ಒಂದು ಕಡಾಯಿಗೆ ನಾನು ಎಣ್ಣೆ ಕಾಯೋದಕ್ಕಿಟ್ಟಿದ್ದೆ, ಹಾಗೆ ನಾನು ಒಂದು ಕುಂಬಳಕಾಯಿ ಗಾರ್ಗಿನ ಹಾಕಿದ್ದೀನಿ ನೋಡಿ ಕರಿಯೋದಕ್ಕೋಸ್ಕರ. ನಾವು ಒಂದೊಂದೇ ಹಾಕಿ ಕರಿಬೇಕಾಗತ್ತೆ, ನೀವು 2-3 ಹಾಕಿ ಕರಿಯೋಕ್ಕಾಗಲ್ಲ, ತಿರುಗಿಸಿ ಹಾಕೋಕ್ಕೆ ಸ್ಪೇಸ್ ಇರಲ್ಲ. ಅದಕ್ಕೋಸ್ಕರ ನಾನು ಒಂದೊಂದೇ ಹಾಕಿಬಿಟ್ಟು ಕರಿತಾ ಇದ್ದೀನಿ ನೋಡಿ. ಸಿಹಿ ಕುಂಬಳಕಾಯಿನ ನಿಯಮಿತವಾಗಿ ಸೇವಿಸ್ತಾ ಬಂದರೆ ಕಣ್ಣಿನ ಆರೋಗ್ಯನೂ ಕೂಡ ಹೆಚ್ಚಿಸುತ್ತೆ. ಹಾಗಾಗಿ ನಾವು ನಮ್ಮ ದಿನಬಳಕೆಯಲ್ಲಿ ಕುಂಬಳಕಾಯಿ ಯೂಸ್ ಮಾಡದೇ ಇದ್ದರೆ ತುಂಬಾ ನಾವು ಆರೋಗ್ಯನ ಕಳ್ಕೊತೀವಿ. ಹಾಗಾಗಿ ನೀವು ಕುಂಬಳಕಾಯಿನ ಯೂಸ್ ಮಾಡ್ತಾ ಬಂದರೆ ತುಂಬಾ ಆರೋಗ್ಯನ ಪಡ್ಕೊತೀವಿ ನಾವು ನೋಡಿ. ಮತ್ತೆ ಇನ್ನೊಂದು ಹಾಕಿದ್ದೀನಿ ಕರಿಯೋದಕ್ಕೆ. ಇದೇ ಥರನೇ ನಾನು ಎಲ್ಲನೂ ಕರ್ಕೊತೀನಿ. ಜಾಸ್ತಿ ಕೆಂಪಗಾಗೋವರೆಗೂ ಕರಿಬೇಡಿ, ಮೀಡಿಯಮ್ ಕಲರಲ್ಲಿ ನಾನು ಕರ್ಕೊತಾ ಇದ್ದೀನಿ. ನೋಡಿ ಇವಾಗ ಆಗಿದೆ, ತೆಕ್ಕೊಂತೀನಿ ನೋಡಿ. ಇದು ನೀವು ತಟ್ಟೋವಾಗ ತುಂಬ ದಪ್ಪನೂ ಇರಬಾರ್ದು, ತುಂಬ ತಿಳು ಇರಬಾರ್ದು, ಮೀಡಿಯಮ್ ಸೈಜಲ್ಲಿ ನಾವು ತಟ್ಕೋಬೇಕಾಗತ್ತೆ ನೋಡಿ. ಎಲ್ಲ ರೆಡಿಯಾಗಿದೆ ನೋಡಿ. ಗಾರ್ಗಿ ನೋಡಿ ಕಟ್ ಮಾಡಿ ತೋರಿಸ್ತೀನಿ. ಚೆನ್ನಾಗಿ ಬೆಂದಿದೆ ನೋಡಿ, ತುಂಬಾ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಕುಂಬಳಕಾಯಿ ಗಾರ್ಗಿ ತುಂಬಾ ಟೇಸ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ನನ್ನ ರೀತಿನಲ್ಲಿ ಒಂದ್ಸರಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಕುಂಬಳಕಾಯಿ ಗಾರ್ಗಿ ಸರ್ವ್ ಮಾಡ್ಕೊಂಡಿದ್ದೀನಿ. ಟೇಸ್ಟಿಯಾಗಿರುವಂತಹ ಕ್ರಿಸ್ಪಿಯಾಗಿರುವಂತಹ ಕುಂಬಳಕಾಯಿ ಗಾರ್ಗಿ ರೆಡಿಯಾಗಿದೆ. ಬಾಯ್ ಬಾಯ್ ಫ್ರೆಂಡ್ಸ್. ಮತ್ತೆ ಹೊಸ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.